ಸ್ನೇಹಿತರೆ, ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕರ ಸಂಕ್ರಾಂತಿ ಈ ಹಬ್ಬವನ್ನು ಭಾರತೀಯರು ಏಕೆ ಆಚರಿಸುತ್ತಾರೆ? ಸಾಮಾನ್ಯವಾಗಿ ನಾವು ಭಾರತೀಯರು ಯಾವುದೇ ಹಬ್ಬವನ್ನು ಸುಮ್ಮನೆ ಆಚರಿಸುವುದಿಲ್ಲ. ನಮ್ಮ ಪ್ರಮುಖ ಹಬ್ಬಗಳು ಎಲ್ಲವೂ ಕೂಡ ವೈಜ್ಞಾನಿಕ ಕಾರಣಗಳು ಇದ್ದೇ ಇರುತ್ತೆ. ಪಂಚಭೂತಗಳಿಂದ ಆಗಿರುವ ಈ ಶರೀರ ಈ ಬ್ರಹ್ಮಾಂಡದ ಬದಲಾವಣೆಯನ್ನು ಮೀರಿ ನಮ್ಮಿಂದ ಏನು ಮಾಡಲು ಸಾಧ್ಯವಿಲ್ಲ. ಬ್ರಹ್ಮಾಂಡದ ಪ್ರತಿ ಬದಲಾವಣೆ ಚಲನೆಗಳು ನಮ್ಮ ಬದುಕಿನ ಮೇಲೆ ಬೀರುತ್ತೆ. ಇದೇ ಕಾರಣದಿಂದ ಆ ಬದಲಾವಣೆಯ ದಿನಗಳನ್ನು ನಾವು ಹಬ್ಬಗಳಾಗಿ ಪರಿವರ್ತಿಸಿಕೊಂಡಿದ್ದೀವಿ. ಹಾಗಾದ್ರೆ ಈ ಸಂಕ್ರಾಂತಿ ಹಬ್ಬವನ್ನು ಏಕೆ ಆಚರಿಸುತ್ತೇವೆ? ಈ ಹಬ್ಬದ ಮಹತ್ವವೇನು ಎಂದು ತಿಳಿಯೋಣ ಬನ್ನಿ. ಸ್ನೇಹಿತರೆ, ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯವಾಗುತ್ತೆ ಎನ್ನುವುದು ನಮಗೆ ಗೊತ್ತಿದೆ ಮತ್ತು ಸೂರ್ಯ ಮುಳುಗುವ ದಿಕ್ಕನ್ನು ನಾವು ಪಶ್ಚಿಮ ಎಂದು ಕರೆಯುತ್ತೇವೆ. ಆದರೆ ನಾವು ಸರಿಯಾಗಿ ಗಮನಿಸಿ ನೋಡಿದರೆ ಸೂರ್ಯ ವರ್ಷದಲ್ಲಿ 2 ದಿನ ಮಾತ್ರ ಸರಿಯಾಗಿ ಪೂರ್ವಕ್ಕೆ ಉದಯಿಸುವುದು. ಆ ದಿನಕ್ಕೆ ನಾವು ಈಕ್ವಿನಾಕ್ಸ್ ಎಂದು ಕರೆಯುತ್ತೇವೆ. ಅಂದಿನ ದಿನ ಮಾತ್ರ ಹಗಲು ಮತ್ತು ರಾತ್ರಿ ಸರಿಸಮವಾಗಿ ಇರುತ್ತದೆ. ಈ ದಿನಗಳ ಹೊರತುಪಡಿಸಿ ಬೇರೆ ಎಲ್ಲಾ ದಿನಗಳು ಕೆಲವೊಮ್ಮೆ ಹಗಲು ಹೆಚ್ಚಾಗಿರುತ್ತೆ ಅಥವಾ ಕೆಲವೊಮ್ಮೆ ರಾತ್ರಿ ಹೆಚ್ಚಾಗಿರುತ್ತೆ. ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ರಾತ್ರಿ ಕತ್ತಲು ಸ್ವಲ್ಪ ತಡವಾಗಿ ಬರುತ್ತೆ ಮತ್ತು ಹಗಲು ಹೆಚ್ಚಾಗಿ ಇರುತ್ತೆ. ಅದೇ ಚಳಿಗಾಲದಲ್ಲಿ ಹಗಲು ಕಡಿಮೆ ಇರುತ್ತೆ, ರಾತ್ರಿ ಹೆಚ್ಚಾಗಿರುತ್ತೆ. ಇನ್ನು ಸೂರ್ಯ ತನ್ನ ಪಥ ಬದಲಾವಣೆ ಮಾಡಿ ಮಕರ ರಾಶಿಗೆ ಹೋಗುವುದೇ ಮಕರ ಸಂಕ್ರಾಂತಿ ಎಂದರ್ಥ. ಇಲ್ಲಿಯವರೆಗೆ ಹೆಚ್ಚಿದ್ದ ಚಳಿಯು ಮಕರ ಸಂಕ್ರಾಂತಿಯ ನಂತರ ತನ್ನ ತೀವ್ರತೆಯನ್ನು ಕುಗ್ಗಿಸಿಕೊಳ್ಳುತ್ತದೆ ಮತ್ತು ಮಕರ ಸಂಕ್ರಾಂತಿಯ ನಂತರ ಕತ್ತಲೆಯ ಅವಧಿ ಕಡಿಮೆಯಾಗಲು ಶುರುವಾಗುತ್ತೆ. ಇದಾಗಿತ್ತು ಖಗೋಳ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಕರ ಸಂಕ್ರಾಂತಿಯ ವಿವರಣೆ. ಇನ್ನು ನಮ್ಮ ಪುರಾಣದಲ್ಲೂ ಸಂಕ್ರಮಣ ಕಾಲದಲ್ಲಿ ಬಹಳಷ್ಟು ಉಲ್ಲೇಖಗಳಿವೆ. ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಬಾಣಗಳಿಗೆ ಘಾತಿಸಲ್ಪಟ್ಟ ಭೀಷ್ಮ ಪಿತಾಮಹ ಶರಶಯನದ ಮೇಲೆ ಮಲಗಿದ. ಇಚ್ಛಾಮರಣಿ ಭೀಷ್ಮ ಪಿತಾಮಹ ತನ್ನ ಬದುಕನ್ನು ಕೊನೆಗೊಳಿಸಿಕೊಳ್ಳಲು ಉತ್ತರಾಯಣದ ಪರ್ವಕಾಲಕ್ಕೆ ಕಾಯುತ್ತಿದ್ದರು. ಉತ್ತರಾಯಣ ಬಂದ ಕೂಡಲೇ ಭೀಷ್ಮ ಪಿತಾಮಹ ತಮ್ಮ ದೇಹತ್ಯಾಗ ಮಾಡಿದರು. ಉತ್ತರಾಯಣ ಪರ್ವಕಾಲವೇ ಸಂಕ್ರಾಂತಿ. ಇನ್ನು ಭಗೀರಥನ ತಪಸ್ಸಿಗೆ ಮೆಚ್ಚಿ ಅವನ ಪೂರ್ವಜರಿಗೆ ಮುಕ್ತಿಯನ್ನು ಕೊಡಿಸಲು ಧರೆಗಿಳಿದು ಬಂದ ದೇವಿ ಗಂಗೆ ಭಗೀರಥನ ಹಿಂದೆ ಕಪಿಲ ಮಹರ್ಷಿಯರ ಆಶ್ರಮವನ್ನು ಪ್ರವೇಶ ಮಾಡಿದ ದಿನ ಈ ಉತ್ತರಾಯಣದ ಪರ್ವದಿನವಾಗಿತ್ತು. ಇದನ್ನು ಪಾಪನಾಶಕ ದಿನವೆಂದು ಕೂಡ ಕರೆಯುತ್ತಾರೆ. ದೇವತೆಯರ ದೇವನಾದ ಮಹಾದೇವನು ಇದೇ ದಿನ ಎಂದರೆ ಸೂರ್ಯ ದೇವನು ಮಕರ ರಾಶಿಗೆ ಪ್ರವೇಶ ಮಾಡುವ ದಿನದಂದು ಶ್ರೀ ಮಹಾವಿಷ್ಣುವಿಗೆ ಆತ್ಮಜ್ಞಾನವನ್ನು ಬೋಧಿಸಿದರು ಎಂದು ದೇವಿ ಭಾಗವತ ಹೇಳುತ್ತದೆ. ಹೀಗಾಗಿ ಈ ದಿನವನ್ನು ಜ್ಞಾನಕಾರಕ ದಿನವೆಂದು ಕೂಡ ಕರೆಯುತ್ತಾರೆ. ಮತ್ಸ್ಯ ಪುರಾಣದ ಪ್ರಕಾರ ದೇವತೆಗಳ ದಿನ ಶುರುವಾಗುವುದು ಕೂಡ ಇದೇ ಸಂಕ್ರಮಣದ ದಿನದಂದು. ಇದೇ ಕಾರಣ ಇದನ್ನು ಕಲ್ಯಾಣಕಾರಕ ದಿನ ಎಂದು ಕೂಡ ಕರೆಯುತ್ತಾರೆ. ಇವೆಲ್ಲವೂ ಪುರಾಣಗಳ ಉಲ್ಲೇಖಗಳು. ಇನ್ನು ನಮ್ಮ ಭಾರತದಲ್ಲಿ ಕೃಷಿಯನ್ನೇ ನಂಬಿಕೊಂಡು ಇರುವುದರಿಂದ ಮಕರ ಸಂಕ್ರಾಂತಿಯಂದು ನಾವು ಸುಗ್ಗಿ ಹಬ್ಬವನ್ನು ಕೂಡ ಆಚರಿಸುತ್ತೇವೆ ಮತ್ತು ಮಕರ ಸಂಕ್ರಾಂತಿಯ ಆಚರಣೆಗಳಲ್ಲೂ ವೈಜ್ಞಾನಿಕ ಉಲ್ಲೇಖಗಳಿವೆ. ಮಕರ ಸಂಕ್ರಾಂತಿಯ ದಿನ ಎಳ್ಳು ಬೀರುವುದು ಒಂದು ಸಂಪ್ರದಾಯ. ಎಳ್ಳು, ಶೇಂಗಾ, ಕೊಬ್ಬರಿ, ಎಣ್ಣೆ ಅಂಶವಿರುವ ಪದಾರ್ಥವನ್ನು ಕೊಡುವುದು ಏಕೆ? ಸ್ನೇಹಿತರೆ, ಚಳಿಗಾಲದ ಸಂದರ್ಭದಲ್ಲಿ ಮಾನವನ ಶರೀರದ ಚರ್ಮದಲ್ಲಿ ಎಣ್ಣೆಯ ಅಂಶವನ್ನು ಕಳೆದುಕೊಳ್ಳುತ್ತದೆ. ಹೀಗಾಗಿ ದೇಹಕ್ಕೆ ಹೆಚ್ಚಿನ ಅಂಶದ ಎಣ್ಣೆ ಬೇಕು ಮತ್ತು ಇವೆಲ್ಲವೂ ನಮಗೆ ಆಹಾರದಿಂದಾನೇ ಸಿಗುವುದು. ಹೀಗಾಗಿ ಈ ಸಂದರ್ಭದಲ್ಲಿ ದೇಹಕ್ಕೆ ಬೇಕಾದ ಆಹಾರವನ್ನು ಹೆಚ್ಚಾಗಿ ತಿನ್ನಿ ಎಂದು ಸೂಚಿಸುವ ಮೂಲಕ ಹೇಳಲಾಗಿದೆ ಮತ್ತು ಈ ಎಣ್ಣೆ ಸ್ನಾನದ ಮಹತ್ವ ಕೂಡ ಇದೇ ಆಗಿದೆ. ಇನ್ನು ಸಂಕ್ರಾಂತಿಯನ್ನು ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರ ಆಚರಿಸುವುದಿಲ್ಲ. ನಮ್ಮ ಸಾಕಷ್ಟು ಪುರಾತನ ಹಬ್ಬಗಳು ಇಡೀ ದೇಶವನ್ನು ಒಂದುಗೂಡಿಸಲು ಯಶಸ್ವಿಯಾಗಿದೆ. ಭಾರತೀಯ ಭಾಷೆ, ಬಣ್ಣ, ಪದ್ಧತಿಗಳು, ಆಹಾರಗಳು ಇವೆಲ್ಲ ಭಿನ್ನವಿದ್ದರೂ ಸಾಂಪ್ರದಾಯಿಕವಾಗಿ ನಾವೆಲ್ಲ ಒಂದೇ ಎಂದು ಹೇಳುವುದು ನಮ್ಮ ಈ ಹಬ್ಬಗಳು. ಕರ್ನಾಟಕದಲ್ಲಿ ನಾವು ಮಕರ ಸಂಕ್ರಾಂತಿ ಎಂದು ಕರೆಯುತ್ತೇವೆ. ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಕರೆಯುತ್ತಾರೆ ಮತ್ತು ಗುಜರಾತ್ ನಲ್ಲಿ ಉತ್ತರಾಯಣ ಎಂದು ಕರೆಯುತ್ತಾರೆ. ಪಂಜಾಬ್ ನಲ್ಲಿ ಇದನ್ನು ಲಹೋದಿ ಅಥವಾ ಮಾಯಿ ಎಂದು ಕರೆಯುತ್ತಾರೆ. ಅಸ್ಸಾಂನಲ್ಲಿ ಇದನ್ನು ಬೋಹಾಲಿ ಬೀವು ಎಂದು ಕರೆಯುತ್ತಾರೆ. ಉತ್ತರ ಪ್ರದೇಶದಲ್ಲಿ ಇದನ್ನು ಉತ್ತರಾಯಣ ಎಂದು ಕರೆಯುತ್ತಾರೆ. ಕಾಶ್ಮೀರದಲ್ಲಿ ಮಕರ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಹೀಗೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಆಚರಿಸುವ ಹಬ್ಬ ಈ ಮಕರ ಸಂಕ್ರಾಂತಿ. ಇನ್ನು ಈ ವರ್ಷ ಸೂರ್ಯನು ಜನವರಿ 14 ಬುಧವಾರ ಮಧ್ಯಾಹ್ನದಂದು ಮಕರ ರಾಶಿಗೆ ಪ್ರವೇಶಿಸುತ್ತಿದ್ದಾನೆ. ಇದೇ ಕಾರಣದಿಂದ ಜನವರಿ 14ರಂದೇ ಸಂಕ್ರಾಂತಿಯ ಸಡಗರ ಮನೆ ಮಾಡಲಿದೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು.